ಅದೇ ನೀನು ಅತ್ಯಂತ ಸಾಹಸಿಯೇ ಸರಿ. ಗುರುವಿನ ಶಾಪದಿಂದಲೂ ನೀಚನಾದ ದುರ್ಯೋಧನ ಸೇವೆಯನ್ನು ಮಾಡಿ ಪಾಪಿಯಾಗಿರುವುದನ್ನು ನಿನ್ನ ಬಾಣಗಳಲ್ಲಿ ಪ್ರಾಣವು ತೆಗೆದುಕೊಂಡಿರುವುದು. ಇದು ಪರಮೇಶ್ವರನ್ನು ಮೆಚ್ಚಿಸಿ ಪಡೆದುಕೊಂಡಿರುವ ನನ್ನ ಹತ್ರಗಳ ಪ್ರಾಣವನ್ನು ನೋಡು. ಅಹಂಕಾರ ಯುದ್ಧ ಭೂಮಿಯಲ್ಲಿ ಪೊಳ್ಳು ಮಾತುಗಳಿಂದ ಪ್ರಯೋಜನವೇನು ಹೇಳು. ಕರ್ಣ ಸ್ವಲ್ಪ ತಡೆ. ಈಗಿಟ್ಟ ಗುರಿಯನ್ನು ಸ್ವಲ್ಪ ತಗ್ಗಿಸು. ಆ ಗುರಿಯನ್ನು ಅರ್ಜುನ ಎದೆಗೆ ಗುರಿಟ್ಟು ಹೊಡೆ. ಇಲ್ಲ, ನನ್ನ ಗುರಿಯು ಸರಿಯಾಗಿದೆ. ಇಲ್ಲ, ನಿನ್ನ ಗುರಿ ತಪ್ಪು. ಮುಚ್ಚುವಾಯಿ ಸಲ್ಯ. ಒಂದು ಕಡೆ ಗುರಿ ಇಟ್ಟು ಮತ್ತೊಂದು ಕಡೆ ಓಡಿರುವ ಮೋಸವು ನನ್ನದಲ್ಲ. ಇದು ಸೌರವೇಶ್ವರ ಸಂತಾಪವನ್ನು ಹೋಗಲಾಡಿಸುವ ಸರ್ಪಾಸ್ತ್ರವನ್ನು ಬಿಡುವೆ. ಅರ್ಜುನ ತಲೆಯನ್ನು ತಗ್ಗಿಸು. ವ್ಯರ್ಥವಾಯಿತು ಸಲ್ಯ. ಕರ್ಣ, ನನ್ನ ಮೊದಲೇ ನೀನು ಬಿಟ್ಟ ಬಾಣವು ಅರ್ಜುನ ಕಿರೀಟವನ್ನು ತೆಗೆದುಕೊಂಡು ಹೋಗುವುದು. ಅರ್ಜುನ ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ಅರ್ಜುನ ಎದೆಗೆ ಗುರಿಟುವರೆ. ಇಲ್ಲ, ತೊಟ್ಟ ಬಾಣವನ್ನು ಮತ್ತೆ ತೊಡುವುದರೆಂದು ಪ್ರತಿಜ್ಞೆ ಮಾಡಿದೆ. ಏನು? ತೊಟ್ಟ ಬಾಣವನ್ನು ತೊಡುವುದಿಲ್ಲವೇ? ಪಾಪಿ ಸ್ವಾಮಿ ದ್ರೋಹಿ, ನಿನ್ನನ್ನು ನೆಂಬಿ ದುರ್ಯೋಧನ ಕೆಟ್ಟನು. ನಾನು ನಿನ್ನ ಸಾರಥಿಯಾದದ್ದು ಶುದ್ಧ ಅವಿವೇಕವಾಯಿತು. ದುರಾತ್ಮ ಹಾಳಾಗಿ ಹೋಗು. ಇವನೆಂತಹ ಸ್ವಾಭಿಮಾನ. ಇದೇನು? ನನ್ನ ರಥದ ಗಾಲಿಯು ಇದ್ದಕ್ಕಿದ್ದಂತೆ ಮಣ್ಣಿನಲ್ಲಿ ಊತುಕೊಳ್ಳುತ್ತಿರುವುದಲ್ಲ. ಅರ್ಜುನ ಸ್ವಲ್ಪ ತಡೆ, ರಥವನ್ನು ಮೇಲಕ್ಕೆತ್ತನು. ಅರ್ಜುನ, ಪರಮಾತ್ಮ, ಬೇಗ ಬಾಣ ಪ್ರಯೋಗವನ್ನು ಮಾಡು. ಈ ಸಮಯವನ್ನು ಬಿಟ್ಟರೆ ನೀನು ಗಣನನ್ನು ಜಯಿಸಲಾರೆ. ಪರಮಾತ್ಮ, ಏನು ಕಾರಣವೋ ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳೇ ಬಾರವು. ಹಗ್ಗನಾದ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿರುವುದೋ ಅದಕ್ಕಿಂತಲೂ ಹೆಚ್ಚಿನ ಪ್ರೇಮವು ಈತನ ಮೇಲೆ ಉಂಟಾಗುತ್ತಿರುವುದು. ಇದು ಅಲ್ಲದೆ ನಿರಾಯುಧನಾಗಿ ಬೆನ್ನು ತಿರುಗಿಸಿ ಕುಳಿತಿರುವವನ ಮೇಲೆ ಬಾಣ ಪ್ರಯೋಗ ಮಾಡುವುದೇ ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ವಾಸುದೇವ, ಈಗ ನಾನೆಂಬುದನ್ನು ತಿಳಿಸಬಲ್ಲೆಯ? ಅರ್ಜುನ, ಬಲೆ ಅರ್ಜುನ, ಅಭಿಮನ್ಯುವನ್ನು ಬಂದ ಬಾಧೆಗಳಲ್ಲಿ ನಿನಗೆ ಮರುಕವೇ? ನಿಜ. ನನ್ನ ಪುತ್ರ ಅಭಿಮನ್ಯುವನ್ನು ಕೊಂದ ಪಾತಕಗಳಲ್ಲಿ ಇವನು ಹೋಗಲ್ಲ. ಕೆಲವೆಲ್ಲವೋ ಕುಲಘಾತುಕ. ಅಂದು ನೀನು ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಹೊಂದು. ಇಂತಹ ಮೋಸದ ವಿದ್ಯೆಯನ್ನು ಎಲ್ಲಿ ಕಲಿತೆ? ವೀರಮಾತೆಯಾದ ಕುಂತಿದೇವಿ ಗರ್ಭದಲ್ಲಿ ಜನಿಸಿದ್ದು ಸಾರ್ಥಕವಾಯಿತು. ಇದು ದಿವ್ಯಾಸ್ತ್ರಗಳಿಂದ ಕೂಡಿದ ಆಸ್ತ್ರಘಾತವನ್ನು ಕೈಸಿಕೊ. ದಿವ್ಯಾಸ್ತ್ರಗಳ ಮುಂತುಗಳನ್ನು ಜ್ಞಾಪಕವಿಲ್ಲ. ಓಹೋ, ಇದು ಗುರುಸಾಪ. ಸುಯೋಧನ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಯ್ಯೋ ದೈವವೇ, ಚಿಕ್ಕಂದಿನಿಂದಲೂ ಅಂತ್ಯಕಾಲದವರೆಗೂ ಇಂತಹ ಪಾಪ ಭೀತಿಯೇ ನಡೆಯುತ್ತಿರುವುದಲ್ಲ. ಇನ್ನಾದರೂ ಈ ಗುರಿತವನ್ನು ಹೋಗಲಾಡಿಸು. ಅಯ್ಯ, ಇಲ್ಲಿ ಕರ್ಣನೆಂಬುವರು ಯಾರು? ಸ್ವಾಮಿ, ನಾನೇ. ನನ್ನಿಂದೇನಾಗಬೇಕು? ಅಯ್ಯ, ನನಗೇನಾದರೂ ದಾನವನ್ನು ಕೊಡುವೆಯ್ಯ? ವಿಪ್ರೋತ್ತಮರೇ, ಈ ರಣಭೂಮಿಯಲ್ಲಿ ದಾನ ಕೇಳಿದರೆ ಏನು ತಾನೇ ಕೊಡಲಿ? ಕರ್ಣ, ಏನೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನಿನ್ನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳನ್ನಾದರೂ ಕೊಡು. ಏನೂ ಇಲ್ಲವೆಂದು ತಿಳಿಯಿತು. ಇದು ಸಂಭ್ರಮದಿಂದ ಕೊಡುವೆನು, ಸ್ವೀಕರಿಸಿ. ಅಯ್ಯ, ಹಾಗೆ ಕೊಡಬಾರದು. ಅಮೃತ ನೀರಿನಿಂದ ದಾರಿಯಲ್ಲಿ ಕೊಡು ಕರ್ಣ. ಸ್ವಾಮಿ, ಈ ರಣಭೂಮಿಯಲ್ಲಿ ನೀರು ಕೇಳಿದರೆ ಎಲ್ಲಿಂದ ತಾನೇ ಕೊಡಲಿ? ಜಲವೇತಕ್ಕೆ ಕರ್ಣ, ನಿನ್ನ ಎದೆಯಲ್ಲಿರುವ ಅಮೃತ ಕಲಸದಿಂದ ದಾರಿಯಲ್ಲಿ ಕೊಡು ಕರ್ಣ. ನಾನೆಂತಹ ಭಾಗ್ಯಶಾಲಿ. ಈಗ ಅಜ್ಞಾನವು ತೊಲಗಿತು. ಈಗ ಹೃದಯವನ್ನು ಸಿಗಿತು ಅಮೃತವನ್ನು ತೆಗೆಯುವುದು. ಅಮೃತವನ್ನು ತೆಗೆಯುವಾಗ ರಕ್ತ ಬಂದು ಭಿನ್ನವಾಯಿತೆಂದು ನಿರಾಕರಿಸಬೇಡಿ. ಆ ವಾಸುದೇವ, ತೆಗೆದುಕೊಳ್ಳಿ. ನೀನು ದಾರಸೂರ ಕರ್ಣನೆಂದು ವಿಖ್ಯಾತಿಯನ್ನು ಪಡೆ. ಶಾಂತಿ ಉಂಟಾಗಲಿ. ಬನ್ನಿ, ವೈಷಮ್ಯನ ಬನ್ನಿ.